ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಏನು ಶಿಲ್ಪ ಮನೆಗೆ ಹೋದ್ಮೇಲೆ ನೀವು ನಿಮ್ಮ ಪ್ರತಿದಿನದ ರುಟೀನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರಾ, ಯೋಗ ಎಲ್ಲ ಮಾಡೋದು ಸ್ಕಿಪ್ ಮಾಡಿಬಿಟ್ರಾ ಅಂತ ಹೇಳ್ಬಿಟ್ಟು. ಇಲ್ಲ, ಆದರೆ ನನಗೆ ಮಿನಿ ವ್ಲಾಗ್ಸ್ನ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ನನ್ನ ಪ್ರತಿದಿನದ ರುಟೀನ್ ಮೊದಲು ಯಾವ ಥರ ಇತ್ತು ಇವಾಗಲೂ ಕೂಡ ಅದೇ ಥರ ಇದೆ. ಈ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಹಾಗಾಗಿ ನನಗೆ ಒಂಚೂರು ಹೆಚ್ಚು ಕಡಿಮೆ ಆಗ್ತಾಯಿದೆ ಮಿನಿ ವ್ಲಾಗ್ಸ್ನೆಲ್ಲ ಮಾಡೋದು. ಇವಾಗ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ, ಇನ್ಮೇಲೆ ಮಾಡ್ಕೊಂಡು ಹೋಗ್ತೀನಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇನ್ನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಕೂಡ ಮುಗೀತು ಇವತ್ತು. ಹಾಗೆ ಟೈಮ್ ತೋರಿಸ್ತೀನಿ ರೀ ಎಷ್ಟಾಗಿದೆ ಅಂತ. 5:45 ಆಗಿದೆ. ಯೋಗ ಆಯಿತು, ಪೂಜೆ ಆಯಿತು. ಇದೆರಡು ಮುಗಿದ ಮೇಲೆ ಇನ್ನು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ಮೊದಲು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ವೆದರ್ ಯಾಕೋ ತುಂಬ ಥಂಡಿಯಾಗಿದೆ, ಚಳಿ ಚಳಿ ಆಗ್ತಾಯಿದೆ. ಇವಾಗ ಜ್ಯೂಸ್ ಅಥವಾ ಏನಾದ್ರೂ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಒಂದು ಸ್ವಲ್ಪ ತಣ್ಣಗಿರುತ್ತಲ್ಲ, ಕುಡಿಲಿಕ್ಕೆ ಒಂಥರ ಅನಿಸ್ತಿರುತ್ತೆ. ಹಾಗಾಗಿ ಬೇಡ, ಏನಾದ್ರೂ ಟೀ ಮಾಡ್ಕೊಂಡು ಬಿಡೋಣ ಅಂತೇಳಿ ಅಂದ್ಕೊಂಡೆ. ಯಾಕೋ ಲೈಟು ಬ್ಲಿಂಕ್ ಆಗ್ತಾಯಿದೆ ನೋಡಿ. ಹಿಂಗೇನಾದರೂ ಒಬ್ಬರೇ ಇದ್ದಾಗ ಬ್ಲಿಂಕ್ ಆದರೆ ಲೈಟಾಗಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಅದೊಂದೊಂದು ಸಲ ಹಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಹರ್ಬಲ್ ಟೀನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವರ್ಕೆ ಗಿಡ ಅಥವಾ ತಂಗಟಿ ಗಿಡ ಅಂತ ನೀವು ಕೇಳಿರ್ಬೋದು. ಅದೇ ಇದೆ ಮನೇಲಿ, ಸ್ವಲ್ಪ ಫ್ಲವರ್ಸ್ ಇದೆ. ನೆನ್ನೆ ಪ್ಯಾಕ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೆ. ಅದನ್ನೇ ಬಳಸ್ಕೊಂಡು ಇವಾಗೊಂದು ಟೀನ ಮಾಡ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಅಲ್ವಾ, ಬೆಳಗ್ಗೆ ಟೈಮು ನನ್ನ ವಾಯ್ಸ್ ಸ್ವಲ್ಪ ಇದೇ ಥರ ಇರುತ್ತೆ. ಆಗ್ತಾನೆ ಫ್ರೆಶ್ ಆಗಿ ಎದ್ದಿರ್ತೀವಿ, ಸ್ವಲ್ಪನೂ ಮಾತಾಡಿರಲ್ಲ. ಹಿಂಗೆ ಡೈರೆಕ್ಟಾಗಿ ಮಾತಾಡಬೇಕು ಅಂದರೆ ಸ್ವಲ್ಪ ಧ್ವನಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಇನ್ನು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಗರ್ಕೆನೂ ಕೂಡ ತೊಗೊಂಡು ಬರಬೇಕು. ಕೆಳಗಡೆನೇ ಗರ್ಕೆ ಇದೆ, ಅದೆರಡೂ ಬಳಸ್ಕೊಂಡು ಇವತ್ತು ಟೀ ಮಾಡ್ತೀನಿ. ಬನ್ನಿ ಇವಾಗ ಗರ್ಕೆ ತೊಗೊಂಡು ಬಂದುಬಿಡೋಣ. ನಿನ್ನೆ ಫುಲ್ಲು ಇವಾಗ ಚಿಟಿ ಚಿಟಿ ಅಂತ ಹನಿ ಬೀಳ್ತಾ ಇತ್ತು, ಇವತ್ತಿಲ್ಲ. ನಿನ್ನೆ ಟೈಮ್ಗೆ ಸಣ್ಣದಾಗಿ ಹನಿ ಬೀಳ್ತಾ ಇತ್ತು. ಇವತ್ತು ನೋಡಿ ಹನಿ ಏನೂ ಇಲ್ಲ, ಇವತ್ತು ಹನಿ ಬರ್ತಾ ಇಲ್ಲ. ಆದರೆ ತಣ್ಣು ಗಾಳಿ ಬೀಸ್ತಾ ಇದೆ. ನಿನ್ನೆ ಒಂದು ಲೆಮನ್ ಗ್ರಾಸ್ನು ಕೂಡ ತೊಗೊಂಡು ಬಂದೆ. ಅದು ಒಣಗೋಗ್ಬಿಟ್ಟಿತ್ತು ಮೊದಲು ಮನೇಲಿದ್ದಿದ್ದು, ಹಾಗಾಗಿ ತೊಗೊಂಡು ಬಂದಿದೆ. ಇದನ್ನು ಇವರು ಬುದ್ಧನ್ಗೆ ಹಾಕಿ ಇಟ್ಟಿದ್ದಾರೆ. ನಾನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿಡಿ ಅಂತ ಹೇಳಿದ್ದೆ, ಆದರೆ ಬುದ್ಧನ್ಗೆ ಹಾಕಿ ಇಟ್ಟಿದ್ದಾರೆ. ಗಿಡಗಳನ್ನ ಕೇಳ್ತಾ ಇದ್ರಿ ಎಲ್ಲ, ಹಂಗೆ ತೋರಿಸ್ತೀನಿ ನೋಡಿ. ಇನ್ನು ಬೆಳಕು ಚೆಂದ ಬಂದಿಲ್ಲಲ್ಲ, ಹಾಗಾಗಿ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಸ್ವಲ್ಪ ಬೆಳಕೆಲ್ಲ ಚೆಂದ ಬಂದರೆ ಚೆನ್ನಾಗಿರುತ್ತೆ. ನಾವೆಲ್ಗೆ ಹೋಗೋಕೆ ಸೌಂಡ್ ಕೇಳಿಸ್ತಾ ಇದೆಯಾ? ಗರ್ಕೆನೂ ಕೂಡ ತೊಗೊಂಡು ಬಂದೆ. ಈ ಧೂಪ ಹಾಕ್ಬಿಟ್ರೆ ಮನೇಲಿ ಏನೋ ಒಂಥರ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಗಮ್ ಅಂತಿರುತ್ತೆ ಮನೆ ಒಳಗಡೆ ಬಂದ ತಕ್ಷಣ. ಬೆಳಗ್ಗೆ ಪೂಜೆ ಮಾಡಿದ್ರೆ ದೇವ್ರ ಮನೆ ನೋಡಲಿಕ್ಕೆ ಒಂಥರ ಚೆಂದ. ಇನ್ನೊಂದು ಸ್ವಲ್ಪ ನಾವು ಲೇಟಾಗಿ ಪೂಜೆ ಮಾಡ್ತೀವಿ ನೋಡಿ, ಆವಾಗ ಇಷ್ಟೊಂದು ಒಳ್ಳೆ ಫೀಲ್ ಬರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಪೂಜೆ ಮಾಡಿಬಿಟ್ರೆ ಮನಸ್ಸಿಗೂ ಕೂಡ ಏನೋ ಒಂಥರ ಸಮಾಧಾನ. ನನಗೆ ಈ ಥರ ಧೂಪ ಹಾಕಿದಾಗ ಮನೆ ತುಂಬ ಹೊಗೆ ತುಂಬ್ಕೊಳುತ್ತಲ್ಲ, ಅದನ್ನು ನೋಡಲಿಕ್ಕೆ ನನಗೆ ತುಂಬಾ ಖುಷಿ. ಆ ಪರಿಮಳ ತಗೊಳ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿ. ಶುಕ್ರವಾರ ಟೈಮ್ ಆದರೆ ಎಲ್ಲ ಕಡೆ ಧೂಪ ತೊಗೊಂಡೋಗಿ ರೂಮ್ಗೆ, ಹಾಲ್ಗೆ ಎಲ್ಲ ಕಡೆನೂ ಹಾಕ್ಬಿಟ್ಟು ಬರ್ತೀನಿ. ಇನ್ನು ಮಾಮೂಲಿ ದಿನ ಏನೂ ಹಾಕ್ಲಿಕ್ಕೆ ಹೋಗಲ್ಲ. ವಾರದಲ್ಲಿ 1-2 ದಿನ ಧೂಪ ಹಾಕ್ತೀನಿ ಅಷ್ಟೇ ಮನೆಗೆ. ಇನ್ನಿವಾಗ ಟೀ ಮಾಡ್ಕೊಂಡು ಬಿಡಬೇಕು. ಅಡುಗೆ ಮನೆ ರಾತ್ರಿನೇ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಿಗ್ಗೆ ನೋಡಿ ಟೆನ್ಷನ್ ಇರಲ್ಲ. ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅನ್ನೋ ಥರ. ನಮ್ಮ ಮಾಮನೆ ಹತ್ರ ಇದ್ದಾಗ ಯಾರು ಬೆಳಗ್ಗೆ ಎದ್ದೊಳಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಹೊರಗಡೆ ಜನ ಇರಲ್ವ ಏನು ಅಂತ ಈ ಟೈಮಲ್ಲಿ. ಆದರೆ ಈ ಮನೆ ಹತ್ರ ಇದ್ದಾಗ ಗೊತ್ತಾಗುತ್ತೆ. ಅಕ್ಕಪಕ್ಕ ಎಲ್ಲ ಎಷ್ಟು ಜನ ಎದ್ದಿರ್ತಾರೆ ಗೊತ್ತಾ, ಎದ್ದು ಎಲ್ಲ ಹೊರಗಡೆ ಕಸ ಗಿಸ ಎಲ್ಲ ಗುಡಿಸಿ ಎಲ್ಲ ಮಾಡ್ತಿರ್ತಾರೆ. ನಮ್ಮ ಏಜವರೇ ಸ್ವಲ್ಪ
ಬೆಳಗ್ಗೆ ಬೇಗ ಎದ್ದೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಷ್ಟೇ. ಸುಮಾರು ಅಮ್ಮಂದಿರೆಲ್ಲ ಇರ್ತಾರಲ್ಲ ಅವರಷ್ಟರಲ್ಲಿ ಬೇಗ ಎದ್ಬಿಟ್ಟಿರ್ತಾರೆ. ಇಲ್ಲಂತೂ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಕುಕ್ಕರ್ ವಿಷಲ್ ಬರ್ತಾ ಇರುತ್ತೆ, ಅಡುಗೆನೂ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ನನಗೆ ರಾಮನ ಹಿಡಿದಾಗ ಅಷ್ಟೊಂದೆಲ್ಲ ಏನು ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಈಚೆ ಕಡೆ ಜಾಸ್ತಿ ಹೋಗ್ತಿರ್ಲಿಲ್ಲ ನಾನು. ಅದು ಒಳಗಡೆನೇ ಇತ್ತಲ್ಲ ನಮ್ಮನೆ, ಆ ಕಡೆ ಅಕ್ಕಪಕ್ಕದೆಲ್ಲ ಕಾಣಿಸೋದು ಸ್ವಲ್ಪ ಕಡಿಮೆ. ಇಲ್ಲಿ ಹೊರಗಡೆ ಹೋದ ತಕ್ಷಣ ಪಕ್ಕದ ಬಿಲ್ಡಿಂಗ್ ಎಲ್ಲ ಕಾಣಿಸುತ್ತೆ. ಏನೋ ಒಂಥರ ಖುಷಿ ಆಗುತ್ತೆ. ನನಗೆ ಪರ್ಸ್ನಲಾಗಿ ಈ ಥರ ಬೆಳಗ್ಗೆ ಟೈಮು ಕಸ ಗುಡಿಸೋ ಸೌಂಡ್ ಎಲ್ಲ ಬರ್ತಿರುತ್ತೆ ನೋಡಿ, ಪೊರ್ಕೆ ಸೌಂಡ್ ಪರ ಅಂತ ಪೊರ್ಕೆನ ಗುಡಿಸ್ತಾ ಇರ್ತಾರಲ್ಲ, ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಮಗೂ ಇಂಟ್ರೆಸ್ಟ್ ಬರುತ್ತೆ, ನಾವು ನಾಳೆಯಿಂದಲೂ ಬೇಗ ಎದ್ದು ಕೆಲಸ ಮಾಡಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಇನ್ನು ಇವಾಗ ಈ ಟೀ ಮಾಡ್ಕೊಳ್ಳಿಕ್ಕೆ ನಾನು 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ. ಇಬ್ರಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ 1.5 ಗ್ಲಾಸ್ನ ಸೇರಿಸ್ಕೊತೀನಿ. ಒಬ್ರಿಗೆ ಆದರೆ 1 ಗ್ಲಾಸ್ ಹಾಕೊಂಡ್ರೆ ಸಾಕು. ನಾನು ಆಗಲೇ ಹೇಳಿದ್ನಲ್ಲ, ಹಾವರ್ಕೆ ಗಿಡ ಅಥವಾ ತಂಗಟಿ ಹೂವಿನ ಗಿಡ ಅಂತ ಹೇಳ್ಬಿಟ್ಟು ಅದು ಇದೆ, ನಿಮಗೆ ತೋರಿಸ್ತೀನಿ ಆಮೇಲೆ ಅದು ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆನೇ ನಾನು ಅವಾಗ ಹೇಳಿದ್ದು. ಇದರಲ್ಲಂತೂ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಇದನ್ನು ಸಾಮಾನ್ಯವಾಗಿ ಯಾರು ಕೂಡ ಬೆಳೆಯಲ್ಲ, ಊರ ಕಡೆ ಅಂತೂ ಬೆಳೆಯಲ್ಲ. ಇವಾಗಂತೂ ಬೆಂಗಳೂರಲ್ಲಿ ಶೋಗಿ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಎಲ್ಲ ಹಾಕೊಂಡಿರ್ತಾರೆ. ಮುಂಚೆ ಯಾರು ಬೆಳೀತಿರ್ಲಿಲ್ಲ. ಹೆಂಗಿರೋದು ಅಂದರೆ ಈ ಹೊಲದ ಹತ್ರ ಹೋದಾಗೆಲ್ಲ ಇದು ನಮಗೆ ಆರಾಮಾಗಿ ಕಾಣಿಸೋದು, ಈ ಬದಿನಲ್ಲಿ ಅಥವಾ ಒಂಥರ ವೇಸ್ಟ್ ಗಿಡದ ಥರ ಬೆಳ್ಕೊಂಡಿರೋದು. ನಾವು ಅಂದ್ಕೊಂಡಿದ್ದೆ ಸುಮ್ಮನೆ ನಾರ್ಮಲ್ ಹೂವಿನ ಗಿಡ, ಏನೋ ಒಂದು ಗಿಡ ಅಂತ ಹೇಳ್ಬಿಟ್ಟು. ಅವಾಗ ನನ್ನ ತಾತ ಒಂದ್ಸಲ ಹೇಳಿದರು, ಇದು ಮಾಮೂಲಿ ಹೂವಿನ ಗಿಡ ಅಲ್ಲ, ಇದರಲ್ಲಿ ಎಷ್ಟೊಂದು ನಮಗೆ ಆರೋಗ್ಯಕ್ಕೆ ಒಂದು ಔಷಧಿ ಗುಣ ಇದೆ ಇದು ಅಂತ ಹೇಳ್ಬಿಟ್ಟು. ಇದ್ರ ಬೇರಿಂದ ಹಿಡಿದು ಈ ಎಲೆ ಹೂವದವರೆಗೂ ಕೂಡ ಒಂದು ಔಷಧಿ ಗುಣ ಇದೆ ಅಂತ ಹೇಳ್ತಾ ಇದ್ರು. ನಮ್ಗೆ ಅವಾಗ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವರು ಹೇಳಿದ್ಮೇಲೆ ಈಗ ನಾವು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಈ ಹಳ್ಳಿ ಕಡೆ ಎಲ್ಲ ಹೋದಾಗ ಯಾವುದಾದ್ರೂ ಒಂದು ಅಜ್ಜಿ ಹತ್ರ ಕುತ್ಕೊಂಡು ನೀವು ಮಾತಾಡಿ ಯಾವುದಾದ್ರೂ ಒಂದು ಗಿಡನ ಅವ್ರಿಗೆ ತೊಗೊಂಡೋಗಿ ಹಿಂಗೆ ತೋರಿಸಿದ್ರು ಕೂಡ ಅದ್ರ ಬಗ್ಗೆ ಸಾಕಷ್ಟು ನಮಗೆ ಇನ್ಫಾರ್ಮೇಷನ್ ಅವರೇ ಕೊಟ್ಬಿಡ್ತಾರೆ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ, ಇದರಿಂದ ನಾವೇನು ಮಾಡಬಾರ್ದು ಎಲ್ಲನೂ ಅವರೇ ಹೇಳ್ಬಿಡ್ತಾರೆ. ನಾನು ಹಂಗೆ ಅವ್ರ ಹತ್ರ ಎಲ್ಲ ಸುಮಾರಷ್ಟು ಹೋದಾಗ ತಿಳ್ಕೊಳ್ತಾ ಇರ್ತೀನಿ. ಇದರಲ್ಲಿ ಸಕ್ಕರೆ ಕಾಯಿಲೆ ಇರುತ್ತೆ ನೋಡಿ, ಸಕ್ಕರೆ ಕಾಯಿಲೆ ಇರೋರು ಇದ್ರಲ್ಲಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅಥವಾ ಇದನ್ನು ಪೌಡರ್ ಮಾಡಿಕೊಂಡು ಸ್ವಲ್ಪ ಹಾಲಿಗೆ ಹಾಕೊಂಡು ಕುಡಿದ್ರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ರಕ್ತದೊತ್ತಡ ಇರುತ್ತಲ್ಲ, ರಕ್ತದೊತ್ತಡನೂ ಕೂಡ ಇದು ಕಡಿಮೆ ಮಾಡುತ್ತೆ. ಇನ್ನು ಸಾಮಾನ್ಯವಾಗಿ ಮುಖದಲ್ಲಿ ಏನಾದರೂ ಕಲೆ ಆಗಿಬಿಟ್ಟಿರುತ್ತೆ, ಈ ಕೆಲವೊಮ್ಮೆ ಗಾಯದ ಕಲೆ ಆಗಿರುತ್ತೆ ಅಥವಾ ಸುಟ್ಟಿರೋ ಕಲೆ ಎಲ್ಲ ಆಗಿರುತ್ತೆ ನೋಡಿ. ಒಂದು ಸ್ವಲ್ಪ ಏನಾದರೂ ಸಿಡ್ದಿದ್ರೆ ಇಲ್ಲೇ ಒಂದು ಸ್ವಲ್ಪ ಕಪ್ಪು ಕಲೆ ಆಗಿಬಿಟ್ಟಿರುತ್ತೆ, ಇಲ್ಲ ಪಿಂಪಲ್ಸ್ಗಳೆಲ್ಲ ಆಗಿ ಕಲೆ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಕಲೆಗಿಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಈ ಹೂವನ್ನ ತಗೊಂಡು ಸ್ವಲ್ಪ ಒಣಗಿಸ್ಬೇಕು. ಅಂದರೆ ನೆರಳಲ್ಲೇ ಒಣಗಿಸ್ಕೊಳ್ಬೋದು, ಇಲ್ಲಾಂದರೆ ತವ ಮೇಲೆ ಒಂದು 2 ನಿಮಿಷ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹುರ್ಕೊಂಡ್ಬಿಟ್ರೆ ಅದೆಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಆ ಡ್ರೈ ಆದಮೇಲೆ ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಇಲ್ಲ ಮೊಸರು ಇಲ್ಲ ಹಾಲು ಏನಾದರೂ ಸರಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ಕಲೆ ಆಗಿದೆ ಅಲ್ಲಿ ಹಚ್ತಾ ಬಂದರೆ ಒಂದು 15ರಿಂದ 20 ದಿನದೊಳಗಡೆ ಕಡಿಮೆ ಆಗುತ್ತೆ. ಇನ್ನು ಈ ಜಂತುಗಳೆಲ್ಲ ಆಗಿರುತ್ತೆ ನೋಡಿ, ಅವ್ರಿಗೂ ಕೂಡ ಇದರಲ್ಲಿ ಒಂದು ಚೂರ್ಣನೋ ಏನೋ ಮಾಡಿಕೊಡ್ತಾರೆ, ಆವಾಗ ಜಂತುಹುಳಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಗರ್ಭಿಣಿಯರು ಹಾಗೆ ಈ ಫೀಡ್ ಮಾಡ್ತಾ ಇರ್ತಾರಲ್ಲ ಮದರ್ಸು, ಅವರೆಲ್ಲ ಇದನ್ನು ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ತೊಗೊಂಡ್ರೆ ಒಳ್ಳೆಯದು. ಹಿಂಗೆ ಇದರಲ್ಲಿ ನಮಗೆ ಹೇಳ್ತಾ ಹೋದರೆ ಇನ್ನೂ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದು ಹೂವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದೆರಡನ್ನೂ ಕೂಡ ತೊಳ್ಕೊಂಡು ಇವಾಗ ಮಾಮೂಲಿ 1.5 ಗ್ಲಾಸಷ್ಟು ನೀರು ಹಾಕಿದ್ನಲ್ಲ, ಅದಕ್ಕೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಏನಂದರೆ 1.5 ಗ್ಲಾಸ್ ಹಾಕಿರೋ ನೀರು 1/4 ಗ್ಲಾಸಷ್ಟು ಆಗಬೇಕು, ಇಲ್ಲ 1 ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಆವಾಗ ಇದರಲ್ಲಿರೋ ಸತ್ವ ಎಲ್ಲ ನೀರಿಗೆ ಬಿಟ್ಕೊಳುತ್ತೆ. ಇನ್ನು ಗರ್ಕೆನೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ನಾವು ಅಂದ್ಕೊಂಡಿರ್ತೀವಿ ಬರೀ ಹಸು ತಿನ್ನೋದು ಎಮ್ಮೆ ತಿನ್ನೋದು ಅಂತ ಹೇಳ್ಬಿಟ್ಟು, ಆದರೆ ಇದರಲ್ಲಿ ಎಷ್ಟೊಂದು ಒಳ್ಳೆ ಮೆಡಿಸಿನಲ್ ಗುಣಗಳಿದೆ ಗೊತ್ತಾ. ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ,
ಹಾಗೆ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಈ ಥರ ಇದರಲ್ಲೂ ಕೂಡ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇನ್ನು ಈ ಹಾವರ್ಕೆಗೆ ಹೂವು ಅಥವಾ ತಂತಿ ಹೂವು ಅಂತ ಹೇಳಿದ್ನಲ್ಲ, ಈ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಹೀಟ್ ಆಗ್ತಾ ಇರುತ್ತೆ ನೋಡಿ. ವೆದರ್ ಯಾವ ಥರನೇ ಇರಲಿ, ಆದರೆ ತುಂಬಾ ಹೀಟ್ ಬಾಡಿ ಇರುತ್ತೆ, ಅವರಂತೂ ಇದನ್ನು ಆರಾಮಾಗಿ ಈ ಥರ ಟೀ ಮಾಡಿಕೊಂಡು ಅಥವಾ ಕಷಾಯ ಮಾಡಿಕೊಂಡು ಕುಡಿಬೋದು. ದೇಹಕ್ಕೆ ತುಂಬಾ ತಂಪು. ಈ ಗರ್ಕೆ ಕೂಡ ಅಷ್ಟೇ, ನಮ್ಮ ದೇಹಕ್ಕೆ ತುಂಬಾ ತಂಪು. ತುಂಬ ಹೀಟಾಗಿದೆ, ಹೀಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಒಂದ್ಸಲ ಇದನ್ನು ಮಾಡ್ಕೊಂಡು ಕುಡೀರಿ. ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ. ಆಗಲೇ ವಿಡಿಯೋ ಮಾಡ್ಕೊಳ್ತಾ ಇದ್ನ, ನನ್ನ ಹೆಡ್ಡೆ ಕಟ್ಟಾಗಿ ಹೋಗ್ಬಿಟ್ಟಿದೆ ಅದರಲ್ಲಿ ಸ್ವಲ್ಪ. ಹಿಂಗೆ ವಿಡಿಯೋ ಈಗ ಒಬ್ಬರೇ ಯಾರಾದರೂ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರೆ ನಮಗೇನಂತ ಅನಿಸಲ್ಲ. ನಾವೇ ವಿಡಿಯೋ ಮಾಡ್ಕೊಳ್ಬೇಕು, ನಾವೇ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸುಮಾರಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ಎಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ ಶಿಲ್ಪ ನೀವು, ಶಾರ್ಟ್ಸ್ಗೆಲ್ಲ ಒಂದ್ಸಲ ಶೇರ್ ಮಾಡ್ಕೊಳ್ಳಿ ಅಂತೇಳಿ. ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಆ ವಿಡಿಯೋನು ಕೂಡ ಮಾಡ್ಕೊಳ್ತೀನಿ. ಯಾರಾದರೂ ಇರಬೇಕು ಆ ಟೈಮಲ್ಲಿ, ನಾನು ಶಾರ್ಟ್ಸ್ಗೆ ಹಿಂಗೆ ವಿಡಿಯೋಸ್ನೆಲ್ಲ ಮಾಡ್ಕೊಳ್ತೀನಿ ಅಂತ ಇನ್ನೊಬ್ರು ಶೂಟ್ ಮಾಡಿಕೊಂಡ್ರೆ ಅವಾಗ ನಿಮಗೂ ಕೂಡ ನೀಟಾಗಿ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡ್ಕೊಳ್ತೀನಿ ಅಂತ. ನನ್ನ ಹಸ್ಬೆಂಡ್ ಯಾವಾಗಾದರೂ ಫ್ರೀ ಇದ್ದಾಗ ಆ ವಿಡಿಯೋನು ಕೂಡ ಮಾಡ್ಕೊಳ್ತೀನಿ. ಬನ್ನಿ, ಇದು ಎಷ್ಟು ಕುದ್ದಿದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಿರುತ್ತೆ. ಇದಕ್ಕೆ ಬೇಕಿದ್ರೆ ನಾವು ಒಂದು ಏಲಕ್ಕಿ ಕೂಡ ಹಾಕೊಳ್ಬೋದು, ಫ್ಲೇವರ್ಗೋಸ್ಕರ ನಾನೊಂದು ಏಲಕ್ಕಿ ಹಾಕ್ತೀನಿ. ಈಗ ಏನೇ ಆದರೂ ಕೂಡ ಒಂಚೂರು ಏನಾದರೂ ಅದರಲ್ಲಿ ಒಂದು ಒಳ್ಳೆ ಪರಿಮಳ ಬರ್ತಾ ಇದ್ರೆ ನಮಗೂ ಕುಡಿಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಕೆಲವ್ರಿಗೆ ಇದೆಲ್ಲ ಬೇಡ, ಹಂಗೆ ಕುಡಿತೀನಿ ಅಂದರೂ ಕೂಡ ಕುಡಿಬೋದು. ನಮ್ಮ ಮನೇಲಿ ನನಗೂ ಓಕೆ, ನಾನು ಹೆಂಗಿದ್ರು ಕೂಡ ಕುಡಿತೀನಿ. ಆದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅವರು ರುಚಿ ಕೇಳ್ತಾರೆ. ಹಾಗಾಗಿ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಒಂದು ಹರ್ಬಲ್ ಟೀ, ಒಂದು ಹೆಲ್ದಿಯಾಗಿ ಟೀ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಇದು ಕೂಡ ಈ ಕಡೆ ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ. ಇದು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ತಿಂಡಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೆಸರು ಕಾಳನ್ನು ಕೂಡ ಸ್ಟೀಮ್ ಮಾಡ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಹೆಸರು ಕಾಳು ಹಂಗೆ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಇವತ್ತು ಬಳಸ್ಕೊಂಡು ಸ್ವಲ್ಪ ಸಲಾಡ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಈ ಥರ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡೆಲ್ಲ ತಿನ್ನಲ್ಲ. ಏನಾದರೂ ಒಂದಿನ 2 ದಿನ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಇನ್ನು ಇವಾಗ ಟೀ ಕೂಡ ರೆಡಿ ಆಯಿತು. ಈಗ ನೀವು ನೋಡ್ತಿರ್ಬೋದು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ, ತುಂಬ ಏನು ಕಲರ್ ಚೇಂಜ್ ಆಗಲ್ಲ ಇದು. ಸ್ನಾನ ಮಾಡಿ ಪೂಜೆ ಮಾಡಿ ಯೋಗ ಮಾಡಿ ಎಲ್ಲ ಆಯಿತು. ಇವ್ರು ಬೆಳಗ್ಗೆ ಎದ್ದ ತಕ್ಷಣ ಈಗ ಎದ್ದು ಬಂದವ್ರೆ, ಇವ್ರಿಗೆ ಎದ್ದು ಬಂದವರಲ್ಲ, ಅದಕ್ಕೆ ನಾವು ಅಲ್ಲುಜ್ದೆ ಟೀ ಕುಡಿತಿದ್ದೀವಿ ಅಂತ ಅನಿಸ್ತೈತಿ. ನಾನೇನೋ ಹೇಳಕ್ಕೆ ಬಂದೆ, ಮರ್ಸೇ ಬಿಟ್ರು ನನಗೆ. ಇಲ್ಲ, ರುಚಿ ಏನಿರಲ್ಲ, ಸ್ವಲ್ಪ ಒಗ್ರು ಥರ ಇರುತ್ತೆ, ಸ್ವಲ್ಪ ಲೈಟಾಗಿ ಒಗ್ರು ಥರ ಇರುತ್ತೆ ಅಷ್ಟೇ. ತುಂಬ ರುಚಿಯಾಗಿ ಟೇಸ್ಟಿಯಾಗಿದೆ ಅಂತ ಎಲ್ಲ ಏನು ಹೇಳಲ್ಲ. ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಹಂಗೆ ಹೇಳೋದು. ಅವ್ರಾಗ ನಾನು ರೇಗಿಸ್ತಾರೆ ನೋಡಿ. ಬೆಳಗ್ಗೆ ಎದ್ದು ಕಂಡುಬಿಟ್ಟಿಲ್ಲ ಇನ್ನೂ, ಇದೇ ಆಗಲೇ ರೇಗ್ಸೋಕೆ ಶುರು ಮಾಡಿದ್ರು. ಇನ್ನಿವಾಗ ಸ್ವಲ್ಪ ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ನೆನ್ನೆಯಲ್ಲಿ ಮೊನ್ನೆ ಬದನೆಕಾಯಿ ಪಲ್ಯ ಮಾಡಿದ್ದೆ, ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಯಾವ ಥರ ಅಂದರೆ ಮಾಮೂಲಿ ಅನ್ನ ಮಾಡಿಬಿಟ್ಟು ಒಗ್ಗರಣೆ ಥರ ಹಾಕ್ತೀವಲ್ಲ ಆ ಥರ ಮಾಡಲ್ಲ, ಸ್ವಲ್ಪ ಪಲಾವ್ ಥರ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ವೆದರು ತಣ್ಣಗಿದೆಯಲ್ಲ, ಅದಕ್ಕೆ ನನಗೆ ಒಂದು ಪಂಪ್ಕಿನ್ ಹಾಕ್ಬಿಟ್ಟು ಸೂಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಹೆಸರು ಕಾಳು ಹಾಕಿ ಒಂಚೂರು ಸ್ಯಾಲೆಡ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ಇವಾಗ ಪಟ ಅಂತ ಮುಗಿಸ್ಬೇಕು. ಹಾಗೆ ವಾಂಗಿಬಾತ್ ಪುಡಿನ ಯಾವ ಥರ ಮಾಡೋದು ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಖಾಲಿ ಆಗೋಗ್ಬಿಟ್ಟಿದೆ, ಸುಮಾರಷ್ಟು ಪುಡಿಗಳೆಲ್ಲ ಖಾಲಿನೇ ಆಗೋಗ್ಬಿಟ್ಟಿದೆ. ಸುಕ್ಕ ಪುಡಿ ಇರ್ಬೋದು, ಈ ಜೀರಿಗೆ ಪುಡಿ, ಹಾಗೆ ಮೆಣಸಿನ ಪುಡಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಒಂದಿನ ಮಾಡ್ಕೊಳ್ಬೇಕು. ಬಾರಪ್ಪು ಕುಡಿ. ಅವ್ರಿಗೆ ಬೆಳಗ್ಗೆ ಎದ್ದೋಳವರೆಗೂ ಒಂಥರ ಹಿಂಸೆ. 100 ಸಲ ಹೇಳ್ತಿರ್ಬೇಕು, ಅಪ್ಪು ಟೈಮ್ ಆಯಿತು, ಅಪ್ಪು 6 ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ನಾನು 5:50ಇಂದನೇ ಶುರು ಮಾಡ್ಕೊತೀನಿ. ಕೊನೆಯಲ್ಲಿ 6 ಗಂಟೆಗೆ ಅವ್ರು ಎದ್ದೊಳ್ಬೇಕು ಅಂದರೆ ಹಂಗೆ ಶುರು ಮಾಡಬೇಕು. ಇನ್ನು 6 ಗಂಟೆಗೆ ಏನಾದರೂ ಎದ್ದೊಳಪ್ಪು ಅಂತ ಅಂದರೆ 6:15 ಎದ್ದೊಳ್ತಾರೆ ಅವರು. ಹಾಗೆ ಈ ಕುಂಬಳಕಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸ್ವೀಟು, ತುಂಬಾ ಸ್ವೀಟ್ ಇದೆ. ಇದು ಊರಿಂದ ತೊಗೊಂಡು ಬಂದಿರೋದು, ಲೇಖನವ್ರ ಮಮ್ಮಿ ತಂದುಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಇವತ್ತು ಸೂಪ್ ಯಾವ ಥರ ಆಗುತ್ತೆ ಅಂತ ನೋಡ್ಬೇಕು. ಇದರಲ್ಲಿ ಪಲ್ಯ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು,
ಸೂಪ್ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಕೇಳ್ತಿರ್ತೀರ ಶಿಲ್ಪ ತರಕಾರಿ ಹಚ್ಚಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟು, ಯಾರೂ ಹೆಲ್ಪ್ ಮಾಡಲ್ಲ ನೋಡಿ, ನಾನೇ ಹಚ್ಕೊಳ್ಬೇಕು. ಇವ್ರು ಆರಾಮಾಗಿ ಎದ್ದು ಬರ್ತಾರೆ. ನಾನೇನಾದ್ರೂ ಟೀ ಮಾಡಿದರೆ ಅಥವಾ ಡಿಟಾಕ್ಸ್ ಡ್ರಿಂಕ್ ಏನಾದರೂ ಮಾಡಿದರೆ ಕುಡಿತಾರೆ, ಹೋಗಿ ಗಿಡದ ಹತ್ರ ಆರಾಮಾಗಿ ಕುತ್ಕೊಳ್ತಾರೆ. ಅವ್ರಿಗೆ ಬೆಳಗಿನ ರುಟೀನ್ ಇದಾಗೋಗ್ಬಿಟ್ಟಿದೆ. ಈ ಮನೆಗೆ ಬಂದಮೇಲೆ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಗಿಡದ ಹತ್ರ ಹೋಗಿ ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ಕುತ್ಕೊಂಡು ಬಿಡ್ತಾರೆ. ಅದಕ್ಕೆ ನೀರು ಹಾಕೋದು, ಅದು ಹಾಕೋದು, ಇದು ಹಾಕೋದು, ಏನೋ ಒಂದು ಮಾಡ್ತಾ ಇರ್ತಾರೆ. ಜಿಮ್ಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದಾರಾ? ಜಿಮ್ಗೆ ಹೋಗೋದು ನಿಲ್ಲಿಸಿದ ಮೇಲೆ ಈ ಥರ ಚೇಂಜು. ಮುಂಚೆ ಎಲ್ಲ ಇನ್ನು ಬೇಗ ಇದ್ದು ನನಗಿಂತ ಮುಂಚೆನೇ ರೆಡಿ ಆಗೋನು ಹೊರಟ್ಬಿಟ್ಟಿರೋರು. ನನಗೆ ಒಂದೊಂದ್ಸಲ ಅವ್ರಿಗೇನಾದರೂ ಮಾಡಿಕೊಡ್ಬೇಕು ಅಂದರೆ ಟೈಮ್ ಆಗ್ತಿರ್ಲಿಲ್ಲ. ನಾನು ಯೋಗ ಮಾಡೋಕ್ಕೆ ಹೋಗ್ಬಿಡ್ತಿದ್ನ, ಇನ್ನು ಅವ್ರು ಅಷ್ಟರಲ್ಲಿ ರೆಡಿಯಾಗಿ ಹೊರಟೇ ಬಿಟ್ಟಿರೋರು ನಾನು ಯೋಗ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜಿಮ್ಮಿಗೆ ಕೊಟ್ಟಿರೋ ದುಡ್ಡೆಲ್ಲ ಹೋಯ್ತು ಹೋಯ್ತು ಅಂತ ಹೇಳ್ಬಿಟ್ಟು. ವಟ 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 ಅಂತ ಇದೆಯಾ ಅಲ್ಲಿ ಕೋಗಿಲೆ ಹೂವು ಅಂತ ಐತೆ, ಕೇಳಿಸ್ಕೊಳ್ಳೋಣ ಬಿಡ್ತಾ ಇದ್ದಾರ ನೋಡಿ. ಇವ್ರಿಗೆ ಇವಾಗ ಹೋಗಿರೋ ಕೂವರ ಸೌಂಡ್ ಕೇಳಿಸ್ತೀವಿ ಅಂತ. ನಾವು ಬೆಳಗ್ಗೆನೇ ಬೇಗ ಎದ್ದು ಕೇಳಿಸ್ಕೊಳ್ತೀವಿ. ಆ ಥರ ಆಸೆ ಇದ್ದರೆ ಡೈಲಿ ಎದ್ದೊಳ್ಬೇಕು 4:45ಗೆ 5 ಗಂಟೆಗೆ. ಏನೋ ಸೌಂಡ್ ಬರ್ತದೆ. ಯಾರೋ ಮ್ಯೂಸಿಕ್ ಹಾಕ್ತಾರೆ ಬೆಳಗ್ಗೆ. ಬಾಯ್ ಕಡೆ ಪೂಜೆ ದೇವಸ್ಥಾನದಕ್ಕೂ. ಇಲ್ಲೆಲ್ಲ ಪೈತೆ ದೇವಸ್ಥಾನ, ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅದಿರೋದು ಬಾಂಬೆಲಿ. ಬಾಂಬೆ? ಹಾ, ಇಲ್ಲಿ ಇದರಿಂದ 5-6 ರೋಡ್ ಐತೆ. ಅದು ನೆನ್ನೆ ಹಾಕ್ತಾರೆ, ಇವತ್ತೇನು ಹಾಕ್ತಾರೆ. ಶೇವ್ ಮಾಡಿಲ್ಲ ಏನಿಲ್ಲ. ನೀವು ಆಫೀಸಲ್ಲಿ ಅನ್ನಲ್ವಾ? ಏನು ಮಾಡೋದು, ವಯಸ್ಸಾಗಿರೋ ಮುದ್ಕ. ಬಾಯ್ಗೆ ಬೀಗ. ಇನ್ನು ಅಪ್ಪು ಚಳಿ ಆಗ್ತಾ ಇತ್ತಲ್ಲ, ಅದಕ್ಕೆ ನಂದು ವೇಲೊಂದು ಸಿಕ್ತು ಅಂತ ಹೇಳ್ಬಿಟ್ಟು ಅದು ಹಚ್ಕೊಂಡು ಇಲ್ಲಿ ಆಚೆ ಕಡೆ ಕುಟ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ಪ್ರತಿ ದಿನದ ರುಟೀನ್ ಇದಾಗೋಗ್ಬಿಟ್ಟಿದೆ. ಮನೆಗೆ ಬಂದಮೇಲೆ ಬಂದು ಇಲ್ಲಿ ಕುತ್ಕೊಂಡು ಏನಾದರೂ ಕೊಟ್ಟಿರೋದನ್ನ ಕುಡ್ಕೊಂಡು ಡಿಟಾಕ್ಸ್ ಡ್ರಿಂಕ್ನೋ ಏನೋ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಆರಾಮಾಗಿ. ಇನ್ನು ನಾನು ವಾಕಿಂಗ್ ಆದರೂ ಹೋಗಿ ಬರಪ್ಪು ಅಂತ ಹೇಳ್ತಾ ಇದ್ದೆ. ಇವಾಗ ಮೊದಲು ಸೂಪ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು 4 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 1/4 ಭಾಗದಷ್ಟು ಈರುಳ್ಳಿ ಇಷ್ಟನ್ನು ಹಾಕೊಂಡು ಹುರ್ಕೊಂಡು ಅದಕ್ಕೆ ಒಂದು ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ನಾನು ಆಗಲೂ ತೋರಿಸಿದ್ನಲ್ಲ ಅಷ್ಟು ಕುಂಬಳಕಾಯಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋಬೋದು. ಕೆಲವರು ಹಸಿರು ಮೆಣಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ, ಇಲ್ಲ ಪೆಪ್ಪರ್ ಪುಡಿ ಕೂಡ ಹಾಕ್ಕೊಳ್ತಾರೆ. ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 2 ವಿಷಲ್ ತೆಗಿಸ್ಲಿಕ್ಕೆ ಇಟ್ಟಾಯಿತು. ಇವಾಗ ವಾಂಗಿಬಾತ್ ಪುಡಿಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಕಡಾಯಿಗೆ ನಾನು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಇದ್ರ ಜೊತೆಗೆ 4 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಜಾಪತ್ರೆ ಕೂಡ ಸೇರಿಸಿದ್ದೀನಿ. ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಹಾಗೆ ಒಂದು 4ರಿಂದ 5 ಲವಂಗ ಸೇರಿಸ್ತಾ ಇದ್ದೀನಿ. 2 ಇಂಚಿನಷ್ಟು ಚಕ್ಕೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಬಾಡಿಸ್ಕೊಂಡು ಅದಕ್ಕೆ ಒಂದು 2 ಏಲಕ್ಕಿ ಸೇರಿಸ್ಕೊಂಡು ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಖಾರ ಇರಲಿ ಅಂತ ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇವಾಗ ಒಂದು ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಮುರಿದ್ರೆ ಪಟಾರ ಅಂತ ಮುರ್ಕೊಳ್ಬೇಕು, ಅದು ಆ ಥರ ಆದರೆ ಪುಡಿ ಕೂಡ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿಲ್ಲ ಅಂದರೆ ಪುಡಿ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಇವಾಗ ವಾಂಗಿಬಾತ್ ಪುಡಿ ಕೂಡ ರೆಡಿ ಆಯಿತು ನೋಡಿ. ತುಂಬಾ ಸಿಂಪಲ್, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಇದೇನಪ್ಪ ಇದ್ರಲ್ಲಿ ಎಣ್ಣೆ ಇಲ್ಲ ನೋಡಿ. 150 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ. ಇನ್ನೇನು ಸೀಸನ್ ಮುಗ್ದೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಇಲ್ಲ. ಟೇಸ್ಟ್ ಚೆನ್ನಾಗಿದೆಯಾ?
ಒಂಥರ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ನಾನು ಇನ್ನೇನು ಸೀಸನ್ ಮುಗ್ದೋಗ್ಬಿಡುತ್ತಲ್ಲ, ಮತ್ತೆ ತಿನ್ನಬೇಕು ಅಂದ್ರೂ ಒಂದು ವರ್ಷ ಕಾಯಬೇಕು ಅಂತ ಹೇಳಿ ತೊಗೊಂಡು ಬಂದೆ. ಅದರಲ್ಲೂ ಅವತ್ತು ಬರುವಾಗ ಲಗೇಜ್ ಫುಲ್ ಇತ್ತು. ಇವರು ಬೇಡ ಬಾ ಇನ್ನೊಂದ್ಸಲ ತೊಗೊಂಡು ಬರೋಣ ಅಂತ, ನಾನು ಬೇಡಪ್ಪು ಸಿಗಲ್ವೇನೋ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಅಷ್ಟು ಕಷ್ಟಪಟ್ಟು ತೊಗೊಂಡು ಬಂದು ಟೇಸ್ಟೇ ಇಲ್ಲ. ಆದರೆ ನೋಡಿ ಇಷ್ಟೆಲ್ಲ ಅದ್ರಲ್ಲಿ ಒಂದು 10 ತೊಳೆನೂ ಸಿಗಲ್ವೇನೋ ಅಲ್ವಾ? ಟೇಸ್ಟ್ ಇಲ್ಲ ಅಂದರೆ ನೀನು ತಿಂತೀಯಲ್ಲ ಸಪ್ಪೆ ಇದ್ರು. ಆದರೂ ಅರಿಶಿನ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ. ಒಂದೊಂದ್ರಲ್ಲಿ ಒಂದೊಂದಿದೆ ಅಷ್ಟೇ. ಅಯ್ಯೋ ಸಕ್ಕರೆ ಇಲ್ಲ ಅಂದರೆ ಅದು ಮಾಡ್ತೀಯಲ್ಲ, ಅದೇನೋ ಬೆಲ್ಲ ಹಾಕ್ಬಿಟ್ಟು ಅದು ಮಾಡ್ಕೊಂತೀನಿ. ಇಷ್ಟೇ ಆಗಿರೋದು. ಇಷ್ಟೇನಾ? ಒಂದು ಬಟ್ಲು ಬಂದಿತ್ತು. ಒಂದು ಬೌಲ್ ಆಗಿದೆ, ಒಂದೇ ಒಂದು ಬೌಲ್ ಆಗಿದೆ. ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ. ಚರ್ಪು ಪುಟ್ಟು ಥರ ಹಾಂ ಆ ಥರ ಮಾಡ್ಕೊಂತೀನಿ, ಚೆನ್ನಾಗಿರ್ತದೆ. ಹಿಂಗೆ ಬೇಕಾ ಮಾಡ್ಕೊಡ್ಲ ಸಂಜೆ? ಇವಾಗಲೇ ಬಾಡಿ ಹೀಟ್ ಆಗುತ್ತೆ. ಚೆನ್ನಾಗಿರುತ್ತೆ ಅದು. ಲಾಸ್ಟ್ ಟೈಮ್ ಒಂದು ರೆಸಿಪಿ ಶೇರ್ ಮಾಡಿದೆ ನೋಡಿ, ಹಳಸಿನಣ್ಣಂದು. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಇದೆ. ಇನ್ನು ಇವಾಗ ವಾಂಗಿಬಾತ್ನು ಕೂಡ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲೊಂದು ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವತ್ತು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದದ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ಬಟಾಣಿ. ಹಾಗೆ ಒಂದು 1/4 ಭಾಗದಷ್ಟು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2 ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 150 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ. ಅಷ್ಟು ಬದನೆಕಾಯಿನ ನಾನು ಸ್ವಲ್ಪ ಉದ್ದುದ್ದು ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು 2 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಸಣ್ಣ ಟೊಮೊಟೊ, ಹಾಗಾಗಿ 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಟೊಮೊಟೊ ಆದರೆ 1 ತೊಗೊಂಡ್ರೆ ಸಾಕಾಗುತ್ತೆ. ಜೊತೆಗೆ ಅರಿಶಿನದ ಪುಡಿ ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5 ರಿಂದ 10 ನಿಮಿಷ ನಾನು ಸ್ವಲ್ಪ ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಇನ್ನು ಆ ಕಡೆ ಅದು ಬೇಯೋವಷ್ಟರಲ್ಲಿ ಇವಾಗ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಅರ್ಧ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು ಮಾತ್ರ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕಿ ಇವಾಗ ನೆನೆಸಿಟ್ಟಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ಇವತ್ತು ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ನಮ್ಮಿಬ್ರಿಗೂ ಆಗೋಗ್ಬಿಡುತ್ತೆ. ಒಂದು 200 ಗ್ರಾಮ್ ಅಂತ ಅಂದ್ಕೊಳ್ಳಿ, ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಬದನೆಕಾಯಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ನಿಂಬೆಹಣ್ಣು, ಆ ರಸನ ಕೂಡ ಸೇರಿಸ್ಕೊಂಡ್ಬಿಟ್ಟು 1.5 ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಗ್ಲಾಸ್ ಅಕ್ಕಿನ ತೊಗೊಂಡಿರೋದ್ರಿಂದ ಒಂದು 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ದಮ್ ಕಟ್ಕೊಂಡು ಮಾಡ್ಕೊಳ್ಳೋದ್ರಿಂದ 2 ಗ್ಲಾಸ್ ಸೇರಿಸಿದ್ದೀನಿ. ದಮ್ ಕಟ್ಟಲ್ಲ ಅಂತ ಅಂದರೆ ಒಂದು 2.5 ಗ್ಲಾಸಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ. ನೀರು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಭಾಗ ಅನ್ನ ಬೇಯಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಇವಾಗ ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಅನ್ನದ ಪಾತ್ರೆನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಟೈಟಾಗಿರೋ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಾರ್ವಾಗಿರೋದೇನಾದರೂ ವಸ್ತುನ ಇಟ್ಬಿಟ್ಟು ಒಂದು 10 ನಿಮಿಷ ನಾನು ಲೋ ಫ್ಲೇಮಲ್ಲಿ ಅದನ್ನು ದಮ್ ಕಟ್ಕೊಳ್ತೀನಿ. ಆವಾಗ ಅನ್ನ ಕೂಡ ತುಂಬಾ ಉದ್ರುದ್ರಾಗಿರುತ್ತೆ, ಮೇಲ್ಗಡೆ ಏನಾದರೂ ಭಾರವಾದ ವಸ್ತುನ ಇಡೋದ್ರಿಂದ. ಇವಾಗ ಕುಂಬಳಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೂಪ್ಗೆ ಅಂತ ಹೇಳ್ಬಿಟ್ಟು. ನೋಡಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋದಿಸ್ಕೊಳ್ತಾ ಇದ್ದೀನಿ. ಅದು ಕುಂಬಳಕಾಯಿದು ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಬಾಯಿಗೆ ಸಿಗಬಾರ್ದು ಅಂದರೆ ಈ ಥರ ಸೋದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗೆ ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ. ಇನ್ನು ಅದು ಕೂಡ ರೆಡಿ ಆಯಿತು ಸೂಪು. ಇವಾಗ ಸ್ಯಾಲಡ್ಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಒಂದು ಅರ್ಧದಷ್ಟು ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು ದಾಳಿಂಬೆ ಹಣ್ಣಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಕೂಡ. ಹಾಗೆ ಸೌತೆಕಾಯಿನೂ ಕೂಡ ತೊಗೊಂಡಿದ್ದೀನಿ, ಒಂದು ಕಾಲು ಭಾಗದಷ್ಟು ಸೌತೆಕಾಯಿ ಅಷ್ಟೇ. ಇಷ್ಟೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಸೇರಿಸಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಹಾಗೆ ಉಪ್ಪು ಕೂಡ ಅಷ್ಟೇ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಹಾಗೆ ಬಾದಾಮಿ ಎರಡೂ ಕೂಡ ಹುರ್ಕೊಂಡು ಪೌಡರ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಇದ್ದರೆ ನಮಗೆ ಪ್ರೋಟೀನು, ಕಾಪ್ಸು, ಫೈಬರ್ ಎಲ್ಲ ಈಕ್ವಲ್ ಆಗಿ ನಮಗೆ ಸಿಗುತ್ತೆ. ಹಾಗೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಆರಾಮಾಗಿ ಇದೊಂದು ಸ್ಯಾಲಡ್ ಮಾಡ್ಕೊಂಡು ತಿಂದುಬಿಟ್ರೆ ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇನ್ನಿವಾಗ ಸೋಯಾ ಚಂಕ್ಸ್ ಹಾಕಿ ಸ್ವಲ್ಪ ಬುರ್ಜಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಬಿಸಿ ನೀರು ಕುದೀತಿರೋದಕ್ಕೆ ಒಂದು ಕಪ್ ಆಗೋವಷ್ಟು ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ದಪ್ಪ ಆಗೋವರೆಗೂ ಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ತಿಟ್ಕೊಂಡಿದ್ದೀನಿ. ಹಾಗೆ ಅದೇ ಕಡಾಯಿಗೆ ಎಣ್ಣೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಮಾಮೂಲಿಯಾಗಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಗ್ ಬುರ್ಜಿ ಎಲ್ಲ ಯಾವ ಥರ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ನಾನು ಇದಕ್ಕೆ ಸ್ವಲ್ಪ ಟೊಮೊಟೊ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಸೋಯಾ ಚಂಕ್ಸಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಟೊಮೊಟೊ, ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಅದು ಬೆಂದಿದ್ದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದೊಂದು ಅರ್ಧ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದಾದಮೇಲೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸೋಯಾ ಚಂಕ್ಸು, ಅದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಹುರ್ಕೊಂಡ್ಬಿಟ್ರೆ ಆ ಬುರ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಮಾಡಿಕೊಂಡ್ರೆ ಆಯಿತು. ಚಪಾತಿ ಮಾಡಿದಾಗೆಲ್ಲ ನಾವು ಆರಾಮಾಗಿ ಇದನ್ನು ಸೈಡ್ ಡಿಶ್ ಥರ ಕೂಡ ತೊಗೊಳ್ಬೋದು. ಇನ್ನು ಇವತ್ತು ನನ್ನ ಹಸ್ಬೆಂಡ್ ಸ್ಯಾಲಡ್ನ ತಿನ್ನಲ್ಲ ಅಂತ ಹೇಳ್ಬಿಟ್ರು, ಹಾಗಾಗಿ ಅವ್ರಿಗೋಸ್ಕರ ಅದನ್ನು ಮಾಡಿದೆ. ಅದಾದಮೇಲೆ ಸ್ಯಾಲಡ್ ಕೂಡ ತಿಂದರು, ಅದನ್ನು ಕೂಡ ತಿಂದರು. ಇನ್ನು ನಾನು ಕೂಡ ಈಗ ಫ್ರೆಶ್ನಪ್ ಆಗಿದ್ದೀನಿ ಹೊರಟೆ. ಸ್ವಲ್ಪ ಲೇಟ್ ಆಗಿಬಿಡ್ತು, ಸಿಲಿಂಡ್ರ್ ಬೇರೆ ಖಾಲಿ ಆಗಿಬಿಡ್ತಾ, ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟೇ ಆಗೋಯ್ತು ಇವತ್ತು. ಇದು ಸೂಪ್ ಎಲ್ಲ, ಈ ಪಂಪ್ಕಿನ್ ಸೂಪ್ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಅದು ತಣ್ಣಗೆ ಆಗೋಗ್ಬಿಟ್ಟಿದೆ. ಇದು ವಾಂಗಿಬಾತ್ ಹೆಂಗೆ ಬಂದಿದೆ ತೋರಿಸ್ತೀನಿ ರೀ ನೋಡಿ, ಚೆನ್ನಾಗಿ ಬಂದಿದೆ. ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು, ಈ ಥರ ತಪ್ಪಲಿಲೂ ಮಾಡ್ಕೊಳ್ಬೋದು. ನಾನು ಆದಷ್ಟು ಈ ಥರ ಪಲಾವು ಅಥವಾ ಈ ರೈಸ್ನ ಆದಷ್ಟು ಈ ಪಲಾವು, ಈ ರೈಸ್ ಐಟಮ್ ಎಲ್ಲನೂ ಈ ಥರ ತಪ್ಪಲೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಏನೋ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ರುಚಿ ಇದೆ ಅಂತ ಅನಿಸಲ್ಲ. ಹಾಗಾಗಿ ನಾವು ವಾಂಗಿಬಾತ್ ಕೂಡ ರೆಡಿ ಆಯಿತು. ಇನ್ನು ಅವ್ರಿಗೂ ಕೂಡ ಹಾಕಿಟ್ಬಿಟ್ಟು ಇವಾಗ ಹೊರಡಬೇಕು. ಡೈಲಿ ಇದೇ ಥರ ಇರುತ್ತೆ. ಒಂದೊಂದ್ಸಲ ಗಡಿಬಿಡಿ ಆಗೋಗ್ಬಿಡುತ್ತೆ, ಒಂದೊಂದ್ಸಲ ಏನಿಲ್ಲ, ಆರಾಮಾಗಿ ಟೈಮ್ ಹೋಗುತ್ತೆ. ಇವತ್ತು ಅಳಸನ್ನೆಲ್ಲ ಕಟ್ ಮಾಡಬೇಕಾದ್ರೆ ಅದೆಲ್ಲ ಒಡ್ಕೊಂಡಿದ್ನಲ್ಲ, ಹಾಗಾಗಿ ಇವತ್ತು ಟೈಮ್ ಆಗೇ ಹೋಯ್ತು. ಇಲ್ಲಾಂದರೆ ಸರಿ ಹೋಗುತ್ತೆ. ಒಂದೊಂದ್ಸಲ ಹಿಂಗೆ ನಾನೇನಾದ್ರು ಟೈಮ್ ಪಾಸ್ ಮಾಡಿದ್ರೆ ಹಿಂಗೆ ಆಗೋಗ್ಬಿಡುತ್ತೆ. ಅವರು ಪ್ಲೇಟ್ ಇಟ್ಬಿಟ್ಟು ಇವಾಗ ಹೊರಡಬೇಕು. ಸ್ವಲ್ಪ ಇದು ಬುರ್ಜಿ ಜಾಸ್ತಿ ಆಗೋಯ್ತು, ಸಂಜೆಗೂ ಕೂಡ ಇದೇ ಆಗುತ್ತೆ ಅಂತ. ಟೈಮ್ ಆಯ್ತಲ್ಲ, ಗಡಿಬಿಡಿಗೆ ಅದು ಕಡಿಮೆ ಮಾಡೋದನ್ನ ಜಾಸ್ತಿ ಮಾಡೋದನ್ನ ನನಗೆ ಗೊತ್ತಾಗ್ತಿಲ್ಲ. ಟೈಮ್ ಆಯಿತು ಅಂತ ಒಂದೇ ಸಮಯ ಫೋನ್ ಬರ್ತಾನೆ ಇದೆ, ಮಾತಾಡೋಕ್ಕೂ ಆಗ್ತಿಲ್ಲ. ರಿಂಗ್ಟೋನ್ ಸೈಲೆಂಟ್ ಮಾಡಿಲ್ಲ, ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಈ ಸೂಪ್ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ, ಆದರೆ ಇವತ್ತು ಬಿಸಿನೂ ಇಲ್ಲ, ಏನೂ ಇಲ್ಲ. ಸದ್ಯಕ್ಕೆ ಹೆಂಗಿದೆಯೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇವತ್ತು. ಈ ಸ್ವಲ್ಪ ಸೂರ್ಯಕಾಂತಿ ಬೀಜ ಎಲ್ಲನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂಚೂರು ಪೆಪ್ಪರ್ ಪುಡಿ ಕೂಡ ಹಾಕೊಳ್ಬೇಕು. ಇಷ್ಟು ಹಾಕೊಂಡ್ರೆ ಪಂಪ್ಕಿನ್ ಮತ್ತು ಕ್ಯಾರೆಟ್ ಸೂಪ್ ರೆಡಿ ಆಗುತ್ತೆ. ಇದನ್ನು ಟೇಬಲ್ ಬಿಟ್ಟು ಹೊರಡೋದು.
ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಇವತ್ತಿನ ದಿನನ ಇಷ್ಟು ಚೆಂದವಾಗಿ ಶುರು ಮಾಡಿದೆ, ಆದರೆ ಪೂರ್ತಿ ದಿನ ಇದೇ ಥರ ಇರಲಿಲ್ಲ. ತುಂಬ ಬೇಜಾರು ಕೂಡ ಆಯಿತು ಇವತ್ತು. ಆ ವ್ಲಾಗ್ನ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆಗಿಬಿಡ್ತು, ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.